ಈಗಾಗಲೇ ನಡೆಯುತ್ತಿರುವ 5 ಸತ್ಯಗಳು ಯಾರು ಕೂಡ ಅದರ ಬಗ್ಗೆ ಮಾತನಾಡುತ್ತಿಲ್ಲ. ಪ್ರತಿದಿನ ನಮ್ಮ ಸುತ್ತಮುತ್ತಲೂ ಏನೋ ಚೇಂಜಸ್ ಆಗ್ತಿದೆ, ಏನೋ ಬದಲಾವಣೆ ಆಗ್ತಿದೆ. ಆದರೆ ಅದರ ಬಗ್ಗೆ ಯಾರು ಕೂಡ ಪಾಯಿಂಟ್ ಔಟ್ ಮಾಡ್ತಿಲ್ಲ, ಅದರ ಬಗ್ಗೆ ಯಾರು ಕೂಡ ಚರ್ಚಿಸುತ್ತಿಲ್ಲ. ಏನಾಗ್ತಿದೆ, ಯಾಕೆ, ಏನ್ರಿ ಮೀಡಿಯಾ, ಈ ನ್ಯೂಸ್ ಚಾನೆಲ್ಗಳಿಗೆ ಟೈಮ್ ಸಿಗ್ತಿಲ್ವಾ? ಇರಲಿ ಬಿಡ್ರಿ. ಇವತ್ತು ನಿಮ್ಮ ಜೀವನಕ್ಕೆ ಆಲ್ರೆಡಿ ಎಫೆಕ್ಟ್ ಆಗಿರುವ 5 ಸತ್ಯಗಳನ್ನು ಎಕ್ಸ್ಪೋಸ್ ಮಾಡುತ್ತಿದ್ದೇನೆ. ವೆಲ್ಕಮ್ ಟು ಅವರ್ ಚಾನಲ್. ದಿಸ್ ಈಸ್ ಇನ್ಫಾರ್ಮರ್ ಎಲ್ಲೋ. ಇನ್ಫಾರ್ಮೇಶನ್ ಅಲ್ಲ, ರಿಯಾಲಿಟಿ ಎಕ್ಸ್ಪೋಸ್ ಮಾಡೋ ಚಾನಲ್ ಇದು. 5 ಸತ್ಯಗಳಲ್ಲಿ ಮೊದಲನೇ ಸತ್ಯ, ಬೆಲೆ ಹೆಚ್ಚಾಗುತ್ತಿದೆ. ಬಿಸ್ಕೆಟ್ ಪ್ಯಾಕೆಟ್. ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ ಬರ್ತಿದ್ಯಾ? ಅದೇ ಪ್ಯಾಕೆಟ್ ಚಿಕ್ಕಾಗಿರೋದು ಅಥವಾ ಇದರಲ್ಲಿ ಕ್ವಾಂಟಿಟಿ ಕಡಿಮೆ ಆಗಿರೋದು, ಬಿಸ್ಕೆಟ್ಗಳು ಕಡಿಮೆ ಆಗಿರೋದು. ಇದನ್ನು ನಾರ್ಮಲ್ ಏನಲ್ಲ, ಯಾಕಂದ್ರೆ ಇದನ್ನ ಶ್ರಿಂಕ್ ಫ್ರಾಕ್ಷನ್ ಅಂತಾರೆ. ಶ್ರಿಂಕ್ ಫ್ರಾಕ್ಷನ್ ಅಂದ್ರೆ ಏನು? ಈಗ ಶ್ರಿಂಕ್ ಫ್ರಾಕ್ಷನ್ ಅಂದ್ರೆ ಇದ್ರ ಪ್ರೈಸ್ ರೇಟ್ ಏನಿದೆ, ಇದ್ರ ಪ್ರೈಸ್ ರೇಟ್ 5 ರೂಪೀಸ್ ಆಗಲಿ ಅಥವಾ 10 ರೂಪೀಸ್ ಆಗಲಿ ಹಾಗೆ ಇದೆ. ಆದರೆ ಇದರಲ್ಲಿರೋ ಕ್ವಾಂಟಿಟಿ ಅಂದರೆ ಬಿಸ್ಕೆಟ್ಸ್ ಕಡಿಮೆ ಆಗ್ತಾ ಬರ್ತಿದೆ. ಈಗ 2 years ಬ್ಯಾಕ್ ಅಥವಾ 1 year ಬ್ಯಾಕ್ ನಮಗೆ 10 ರೂಪೀಸ್ ಅಂತ ಹೇಳ್ಬಿಟ್ಟು ಒಂದು ಪಾರ್ಲೇಜಿ ಬಿಸ್ಕೆಟ್ ತಗೊಂಡ್ರೆ ಮೇಲೊಂದು ಲೇಯರು ಕೆಳಗಡೆ ಒಂದು ಲೇಯರೇ ಕೊಡ್ತಿದ್ರು. ಅದೇ 5 ರೂಪೀಸ್ ಅಂತ ತಗೊಂಡ್ರೆ ಒಂದು ಲೇಯರ್ ಪೂರ್ತಿ ಸಿಕ್ತಿತ್ತು. ಅದರಲ್ಲಿ ಆಲ್ಮೋಸ್ಟ್ ಆಲ್ 22 ಬಿಸ್ಕೆಟ್ಸ್ ಇರುತ್ತೆ. 5 ರೂಪೀಸ್ ಒಂದು ಇದೊಂದು ಬಿಸ್ಕೆಟ್ ಆದರೆ ಇದರಲ್ಲಿ ಕೇವಲ ಒಂದು 10 ಅಥವಾ 12 ಬಿಸ್ಕೆಟ್ ಇದೆ ಅಷ್ಟೇ. ನಮಗೆ ಮೊದಲು 1 year ಬ್ಯಾಕ್ ಅಥವಾ 2 year ಬ್ಯಾಕ್ ಏನು ಸಿಕ್ತಿತ್ತು ಅಂದರೆ 5 ರೂಪೀಸ್ಗೆ 22 ಬಿಸ್ಕೆಟ್ಸ್ ಅಥವಾ ಒಂದು ಲೇಯರ್ ಪೂರ್ತಿ ಕೆಳಗಡೆ. ಇದನ್ನ ಶ್ರಿಂಕ್ ಫ್ರಾಕ್ಷನ್ ಅಂತಾರೆ. ಏಕೆಂದ್ರೆ ಇದ್ರ ರೇಟ್ ಅಷ್ಟೇ ಇದೆ, ಬಟ್ ಇದ್ರ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರ್ತಿದೆ. ಇದು ಬೆಲೆ ಹೆಚ್ಚಾಗ್ತಿದೆ, ಬಟ್ ನಮಗೆ ಸಿಗ್ತಿರೋ ಕ್ವಾಂಟಿಟಿ ಏನು ಸಿಗ್ತಿಲ್ಲ. ಅಂಡ್ ನಾವು ಆಲ್ಮೋಸ್ಟ್ ಆಲ್ ನಮ್ಮ ಪೀಪಲ್ಸ್ ಏನಂತ ಅಂದ್ರೆ ನಮ್ಮ ಜನರು ಏನಂತ ತಿಳ್ಕೊತಾರೆ ಅಂದ್ರೆ ಇದರಿಂದ ಸೇವ್ ಮಾಡ್ತಿದ್ವಿ ಅಥವಾ ಇದರಿಂದ ಬಳಸೋದನ್ನ ನಿಲ್ಲಿಸ್ತಿದ್ವಿ ಅಥವಾ ಬಳಕೆನ ಕಡಿಮೆ ಮಾಡ್ತಿದ್ವಿ, ಇದರಿಂದ ಸೇವ್ ಮಾಡ್ತಿದ್ವಿ ಅಂತ ತಿಳ್ಕೊತಾರೆ. ಆದ್ರೆ ರಿಯಾಲಿಟಿ ಏನಂದ್ರೆ ನಾವು ಲಾಸ್ ಆಗ್ತಿದೀವಿ. ಬಿಕಾಸ್ ನಾವು ಕೊಡ್ತಿರೋ ಪ್ರೈಸ್ಗೆ ನಮಗೆ ಸಿಗ್ತಿರೋ ಕ್ವಾಂಟಿಟಿ ಕಡಿಮೆ ಸಿಗ್ತಿದೆ. 5 ಸತ್ಯಗಳಲ್ಲಿ ಎರಡನೇ ಸತ್ಯ, AI ಜಾಬ್ಸ್ ತೆಗೆದುಕೊಳ್ತಿದೆ. ಹೌದು, ನೀವು ಕೇಳ್ತಿರೋದು ಸತ್ಯ. AI ಜಾಬ್ಸ್ ತೆಗೆದುಕೊಳ್ತಿದೆ. AI ಬರುತ್ತಿದೆ ಅಲ್ಲ, ಆಲ್ರೆಡಿ ಬಂದ್ಬಿಟ್ಟಿದೆ. ಎಡಿಟಿಂಗ್ ಆಗಲಿ, ಸೀನ್ ಮೇಕಿಂಗ್ ಆಗಲಿ, ಒಂದು ಮೂವಿ ಸೀನ್ ಮೇಕಿಂಗ್ ಆಗಲಿ ಅಥವಾ ರೀಲ್ಸ್ ಮೇಕಿಂಗ್ ಆಗಲಿ, ಕಸ್ಟಮರ್ ಸರ್ವಿಸ್ ಆಗಲಿ, ಅಷ್ಟೇ ಯಾಕೆ ಕ್ಲೀನಿಂಗ್ ಆಗಲಿ, ಸಿಂಗಿಂಗ್ ಆಗಲಿ, ಪ್ರತಿಯೊಂದು ಕೂಡ AI ಮುಖಾಂತರ ನಡೆಸ್ತಿದ್ದಾನೆ. ಒಬ್ಬ ಬಾಸ್, ಅವನ ಕೈ ಕೆಳಗಡೆ ಇರೋ ಮ್ಯಾನೇಜರ್, ಅವನು ಬಂದು ಬಾಸ್ ಹತ್ರ ಕೇಳ್ತಾನೆ, ಸರ್ 5 ಜನ ಕೆಲ್ಸಕ್ಕೆ ಬೇಕಾಗಿದ್ದಾರೆ. ಬಾಸ್ ಹೇಳ್ತಾರೆ, 5 ಜನ ಕೆಲ್ಸಕ್ಕ? ಯಾಕ್ರಿ 5 ಜನ ಕೆಲ್ಸ? ಒಂದು AI ಹಾಕ್ರಿ, 5 ಜನ ಕೆಲಸ 2 ದಿನದಲ್ಲಿ ಮಾಡೋದನ್ನ AI ಕೇವಲ ಅರ್ಧ ದಿನದಲ್ಲಿ ಅಥವಾ 1 ದಿನದಲ್ಲಿ ಮುಗಿಸೇ ಬಿಡುತ್ತೆ. 5 ಜನ ಕೆಲಸಗಾರರ ಬದಲು ಕೇವಲ ಒಂದು AI ಸಾಕ್ತಾರೆ. ಈ ರೀತಿ ನಡೀತಿದೆ. ಪ್ರತಿಯೊಂದು ದೇಶದಲ್ಲೂ ಈ ರೀತಿ ನಡೀತಿದೆ. AI ನಮ್ಮ ಎಂಪ್ಲಾಯೀಸ್ ಜಾಗನ ಕಸಿದುಕೊಳ್ತಿದೆ, ಜಾಬ್ಸ್ ನ ಕಿತ್ಕೊಳ್ತಿದೆ. ಎಂಪ್ಲಾಯಿಗಳು ಅಥವಾ ವರ್ಕರ್ಸ್ಗಳು ಏನಾದ್ರೂ ಅವರ ಸ್ಕಿಲ್ ಅಪ್ಗ್ರೇಡ್ ಮಾಡಿಲ್ಲ ಅಂದ್ರೆ, ಒಂದೇ ಒಂಚೂರು ಕ್ಲೂ ಇಲ್ದಂಗೆ ಅಥವಾ ಒಂದೇ ಒಂಚೂರು ವಾರ್ನಿಂಗ್ ಇಲ್ದಂಗೆ ಬೇಗ ರಿಪ್ಲೇಸ್ ಆಗ್ತಿದ್ದಾರೆ. ಒಂದೇ ಒಂಚೂರು ವಾರ್ನಿಂಗ್ ಇಲ್ದಂಗೆ ಬೇಗ ರಿಪ್ಲೇಸ್ ಆಗ್ತಾರೆ. ಪ್ರತಿಯೊಬ್ಬ ವರ್ಕರ್ಸ್ ಆಗ್ಲಿ ಅಥವಾ ಎಂಪ್ಲಾಯೀಸ್ ಆಗ್ಲಿ ಬೀದಿ ಪಾಲಾಗ್ತಾರೆ. ಒಂದು ರೀಲ್ ನೋಡೋಣ ಅಂತ ಕೂತ್ಕೊಂಡ್ರೆ 1 ಗಂಟೆ ಆಗೋಯ್ತು. ಇದೇ ರೀತಿ ತುಂಬಾ ಜನರು ತಮ್ಮ ಟೈಮನ್ನು ಈ ರೀಲ್ಸ್ಗಾಗಿ ಮುಡಿಪಿಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಈಗಿನ ಕಾಲದಲ್ಲಿ ಆ್ಯಪ್ಸ್ಗಳು ಕೂಡ ನಮ್ಮನ್ನ ನೋಡ್ಕೊಳ್ಳೋ ರೀತಿಯಲ್ಲಿ ಡಿಸೈನ್ ಆಗ್ತಿವೆ. ಈ ರೀಲ್ಸ್ ಇಂದಾಗಿ ಸುಮಾರು ಕುಟುಂಬಗಳ ನಾಶವಾಗ್ಬಿಡ್ತಿವೆ. ಕೆಲವರು ರೀಲ್ಸ್ ಮಾಡೋದಕ್ಕಾಗಿ ಜಗಳ ಆಡ್ತಾರೆ, ಕೆಲವರು ರೀಲ್ಸ್ ನೋಡಿಕೊಂಡು ಕುಟುಂಬಗಳ ಜೊತೆ ಜಗಳ ಆಡ್ತಾರೆ,
ತುಂಬ ಕೆಲವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಕೆಲವರು ಇದರಿಂದಾಗಿ ಅವರು ಕುಟುಂಬಗಳಲ್ಲಿ ಜಗಳ ಆಗಿ ಆತ್ಮಹತ್ಯೆಗೆ ಮುಡಿಪಾಗುತ್ತಾರೆ. ಈ ರೀತಿಯಾದ ತೊಂದರೆಗಳು ಅಥವಾ ಈ ರೀತಿಯಾದ ಕೆಲವೊಂದು ಘಟನೆಗಳು ನಮ್ಮ ಇಂಡಿಯಾದಲ್ಲಿ ಪತ್ತೆ ಆಗ್ತಿದ್ದಾವೆ. ಇದರಿಂದಾಗಿ ಸುಮಾರು ಜನಗಳು ಸತ್ತು ಹೋಗಿದ್ದಾರೆ. ದಯವಿಟ್ಟು ರೀಲ್ಸ್ ಅಡಿಕ್ಷನ್ ಸ್ವಲ್ಪ ಕಡಿಮೆ ಮಾಡಿ. ಈ ರೀಲ್ಸ್ ಅಡಿಕ್ಷನ್ ಅದು ನಮ್ಮ 5 ಸತ್ಯದಲ್ಲಿ 3ನೇ ಸತ್ಯವಾಗಿದೆ. ಹೌದು ವೀಕ್ಷಕರೇ, ಸ್ವಲ್ಪ ಗಮನವಿಟ್ಟು ಇದನ್ನು ಆಲಿಸಿರಿ. ದಯವಿಟ್ಟು ಎಲ್ಲರೂ ಕೇಳ್ಕೊಳ್ತಿದ್ದೇನೆ, ರೀಲ್ಸ್ ಅಡಿಕ್ಷನ್ ಅನ್ನೋದು ನಿಲ್ಲಿಸಿ. ನಿಮ್ಮ ಕೈಯಲ್ಲಿ ಆದಷ್ಟು ಇದನ್ನು ತಡೆಗಟ್ಟಲು ಪ್ರಯತ್ನಿಸಿ. ಇದನ್ನು 10 ಜನಕ್ಕೆ ಶೇರ್ ಮಾಡಲಿಲ್ಲ ಅಂದ್ರೆ ಬ್ಯಾಡ್ ಲೆಕ್ಕ. ಶಿಟ್, ಫಸ್ಟ್ ಎಲ್ಲರಿಗೂ ಶೇರ್ ಮಾಡೋಣ ಗುರು. ಅಪ್ಪ, ಈ ಬ್ಯಾಡ್ ಲೆಕ್ಕ ಮಾಡ್ತಿದ್ದೆ. 5 ಸತ್ಯಗಳಲ್ಲಿ 4ನೇ ಸತ್ಯ ಬಂದು ಫೇಕ್ ನ್ಯೂಸ್ ಸ್ಪ್ರೆಡಿಂಗ್. ವಾಟ್ಸಪ್ಗಳಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಾಗಲಿ ಅಥವಾ ಫೇಸ್ಬುಕ್ ಸ್ಟೋರಿಗಳಾಗಲಿ ಅಥವಾ ವಾಟ್ಸಪ್ ಸ್ಟೋರಿಗಳಾಗಲಿ, ಇದನ್ನು ನೀವು ವೆರಿಫೈ ಮಾಡದಲ್ಲೇ ಎಲ್ಲರಿಗೂ ಶೇರ್ ಮಾಡೋದು ಅಥವಾ ಎಲ್ಲರಿಗೂ ಫಾರ್ವರ್ಡ್ ಮಾಡೋದು. ನೀವು ಯಾವುದೋ ಮಿಸ್ ಆಗಿ ಕೆಲವೊಂದು ಮೆಸೇಜ್ಗಳನ್ನು ವೆರಿಫೈ ಮಾಡದಲ್ಲೇ ಅದನ್ನು ಕ್ಲಿಕ್ ಮಾಡಿದರೆ ಅಥವಾ ಕೆಲವೊಂದು ಫಾರ್ವರ್ಡೆಡ್ ವಿಡಿಯೋಗಳನ್ನು ನೀವು ಮಿಸ್ ಆಗಿ ಅದನ್ನು ವೆರಿಫೈ ಮಾಡದಲ್ಲೇ ಕ್ಲಿಕ್ ಮಾಡಿದರೆ ನಿಮ್ಮ ಬ್ಯಾಂಕ್ ಅಕೌಂಟಿನಲ್ಲಿರುವ ಕೆಲವೊಂದು ಡೀಟೇಲ್ಸ್ಗಳನ್ನು ಕೆಲವರು ಹ್ಯಾಕರ್ಸ್ಗಳು ಅದನ್ನು ಹ್ಯಾಕ್ ಮಾಡಿ ನಿಮ್ಮ ಬಳಿಯಲ್ಲಿರುವ ಎಲ್ಲ ರೀತಿಯ ಹಣವನ್ನು ದೋಚಿಬಿಡುತ್ತಾರೆ. ದಯವಿಟ್ಟು ಗಾಯ್ಸ್, ಇದರಿಂದ ನೀವು ಸುರಕ್ಷಿತರಾಗಿರ್ರಿ. ನಿಮ್ಮ ಫಾರ್ವರ್ಡ್ ವಿಡಿಯೋಸ್ಗಳಲ್ಲಾಗಲಿ ಅಥವಾ ಫಾರ್ವರ್ಡ್ ಮೆಸೇಜ್ಗಳಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. 5ನೇ ಸತ್ಯ ಬಂದು ಎಲ್ಲರೂ ಎಲ್ಲೋ ಕಳೆದೋಗಿದ್ದಾರೆ. ಹೌದು ಗೆಳೆಯರೇ, ನಿಜ ಹೇಳ್ಬೇಕಂದ್ರೆ ಎಲ್ಲರೂ ತಮ್ಮದೇ ಆದ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಬ್ಯುಸಿ ಆಗಿದ್ದಾರೆ. ಆದರೆ ಎಲ್ಲರೂ ಕೂಡ ಕನ್ಫ್ಯೂಸ್ ಆಗಿದ್ದಾರೆ. ಯಾರಿಗೂ ಕೂಡ ಕ್ಲಿಯರ್ ಆಗಿರುವ ಮೈಂಡ್ಸೆಟ್ ಅನ್ನೋದಿಲ್ಲ. ಪ್ರತಿಯೊಬ್ಬರು ತಮ್ಮದೇ ಆದ ಬ್ಯುಸಿ ಲೈಫ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಪೇರೆಂಟ್ಸ್ಗಳಿಗೆ ತಮ್ಮ ಮಕ್ಕಳ ಚಿಂತೆ ಆದರೆ ಮಕ್ಕಳಿಗೆ ತಮ್ಮ ಫ್ಯೂಚರ್ನ ಚಿಂತೆ ಆಗಿದೆ. ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ರಿಚ್ ಆಗಿ ಕಾಣಲು ಫೇಕ್ ಆಗಿ ಬಾಳುತ್ತಿದ್ದಾರೆ, ಫೇಕ್ ಲೈಫನ್ನು ಬಾಳುತ್ತಿದ್ದಾರೆ. ಪ್ರತಿಯೊಬ್ಬರು ತಮ್ಮದೇ ಆದ ರಿಚ್ ಎಂಬ ಸ್ಟೋರಿಯನ್ನು ಹಾಕಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚುತ್ತಿದ್ದಾರೆ. ಯಾರಿಗೂ ಕೂಡ ಕ್ಲಿಯರ್ ಆಗಿರುವ ಐಡಿಯಾ ಅನ್ನೋದಿಲ್ಲ, ಯಾರಿಗೂ ಕೂಡ ಕ್ಲಿಯರ್ ಆಗಿರುವ ಮೈಂಡ್ಸೆಟ್ ಅನ್ನೋದಿಲ್ಲ. ಗೆಳೆಯರೆ, ನಿಮಗೆ ಈಗಾಗಲೇ 5 ಸತ್ಯಗಳು ತಿಳಿದಿವೆ. ನೀವು ಏನು ಮಾಡುತ್ತೀರಾ? ಇಷ್ಟು 5 ಸತ್ಯಗಳಲ್ಲಿ ನಿಮಗೆ ಇನ್ಫಾರ್ಮೇಟಿವ್ ಆಗಿರುವ ಅಥವಾ ರಿಯಾಲಿಟಿ ಎಂದು ನಿಜವಾಗಿ ತಿಳಿದಿರುವ ಕೆಲವೊಂದು ಘಟನೆಗಳನ್ನು ಅಥವಾ ಕೆಲವೊಂದು ಟಾಪಿಕ್ಗಳನ್ನು ಮೆನ್ಷನ್ ಮಾಡಿ.